ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ತುಳುನಾಡು. ತುಳುನಾಡನ್ನು ಬೆಚ್ಚಿ ಬೀಳಿಸಿದಂಥ ಆ ಕತೆ. ಉದ್ಯಮಿ ಸುದೀಪ್ ರೈ ಅವರು ಆತ್ಮಹತ್ಯೆ ಅಂತ ಮಾಡಿಕೊಂಡ್ರು ಅಂತ ದೊಡ್ಡ ಇದಾಯಿತು. ಸಾಲ ಬಾಧೆಯಿಂದ ಅಷ್ಟು ಲಕ್ಷ ಸಾಲ ಇತ್ತು, ಇಷ್ಟು ಲಕ್ಷ ಸಾಲ ಇತ್ತು. ಜನವರಿಯಲ್ಲಿ ಸೌಮ್ಯಾ ಶೆಟ್ಟಿ ಅನ್ನೋರನ್ನ ಮದುವೆ ಆಗಿದ್ರು. ಮಾರ್ಚಲ್ಲಿ ಸುದೀಪ್ ರೈ ಶೆಟ್ಟಿ ಅವರ ಸಾವು. ಏನು ವಿಚಿತ್ರ ಅಂದರೆ, ವಿಚಿತ್ರ ಅಲ್ಲ, ಟ್ವಿಸ್ಟ್ ಇದೆ ನೋಡಿ. ಅವರ ಮಾವ ತಾಯಿ ಹೇಳೋ ಪ್ರಕಾರ ಅವರು ಹೆಂಡತಿ ಮನೆ ಇರ್ತಾರೆ, ಆದರೆ ಅವರ ತಂದೆ ತಾಯಿ ಬಂದು ಹೋಗ್ತಾ ಇರ್ತಾರೆ. ಆದರೆ ಕೆಲವು ದಿನ ಆದಮೇಲೆ ಸುದೀಪ್ ರೈ ಅವರು ಊರಿಗೆ ಹೋಗ್ತಾರೆ. ಅವರು ಊರಿಗೆ ಹೋಗ್ಬೇಕಾರೆ ಅದು ಫಾಯ್ಜನ್ ಏನೋ ಜಾಸ್ತಿ ಆಗಿ ಅವ್ರ ತಂದೆಯವ್ರ ಜೊತೆ ಕಾರ್ಕಳದ ರೋಡಲ್ಲಿ ಅವ್ರಿಗೆ ಇದಾಗ್ಬಿಡುತ್ತೆ. ಅಂದರೆ ಸುಸ್ತಾಗಿ ಅದು ಒಂದು ವಿಷ, ಸ್ಲೋ ಪಾಯ್ಜನ್ ಅನ್ನೋದು ಪ್ರತಿದಿನ ಊಟದಲ್ಲಿ ಕೊಟ್ಟಾಗ ಅದು ಒಂದೇ ಸರಿ ಇನ್ನೆಲ್ಲ ಬಂದು ಕೂತಾಗ ದೇಹಕ್ಕೆ ಎಫೆಕ್ಟ್ ಆದಾಗ ಅದು ಪೂರ ಇನ್ನೇನು ಕೊನೆ ಅಂತ ತಲುಪಿರ್ತಾರೆ. ಅವರು ಆಸ್ಪತ್ರೆಗೆ ಅವ್ರ ತಂದೆಯವ್ರು ಕರ್ಕೊಂಡೋಗಿ ಚಿಕಿತ್ಸೆ ಫಲಕಾರಿ ಆದಾಗ ಸಾವನ್ನಪ್ತಾರೆ. ಅವಾಗ ಅವರ ಹೆಂಡತಿ ಅವರು ವಿಷ ಕುಡಿದು ಸಾಲ ಬಾಧೆ ಇತ್ತು, ಸಾಲ ಮಾಡ್ಕೊಂಡಿದ್ರು, ಅವರು ತೀರೋದ್ರು ಅನ್ನೋದನ್ನ ಕತೆ ಕಟ್ತಾರೆ. ಆದರೆ ಅವರ ತಂದೆ ದಾಮೋದರ್ ಶೆಟ್ಟಿಯವರು, ನಾನು ಕಣ್ಣಾರೆ ಕಂಡಿದ್ದೀನಿ, ನನ್ನ ಸೊಸೆ ನನ್ನ ಮಗನಿಗೆ ಹಿಂಸೆ ಕೊಡ್ತಿದ್ಲು ಅನ್ನೋದನ್ನೇ ಹೇಳಿದ್ದಾರೆ. ಅವ್ರ ತಾಯಿಯವರು ಪ್ರತಿಯೊಂದು ವಿವರ ಹೇಳಿದ್ದಾರೆ. ಇಷ್ಟು ಹಿಂಸೆ, ಹೀಗೆ ಹಿಂಸೆ ಕೊಡ್ತಿದ್ಲು, ಚಿತ್ರ ಹಿಂಸೆ ಕೊಟ್ಟಿದ್ಲು, ಕರ್ಕೋಗಿ ನಮ್ಮ ಮನೆಯಿಂದ ಅವ್ರ ಮನೆ ಇಳ್ಕೊಂಡಿದ್ಲು ಅಂತ ಎಲ್ಲ ಕಂಪ್ಲೇಂಟ್ ಆಯಿತು. ಕಾರ್ಕಳ ಪೊಲೀಸ್ನವರು ಬುದ್ಧಿವಂತರು ನೋಡಿ. ಅವರ ತಾಯಿ ಕೊಟ್ಟ ಆಧಾರದ ಮೇಲೆ ಪೊಲೀಸ್ನವರು ತನಿಖೆ ಚುರುಕುಗೊಳಿಸಿದಾಗ, ಈಗ 5-6 ದಿವಸದ ಹಿಂದೆ ಅಂತೆ, ಸೌಮ್ಯಾ ಶೆಟ್ಟಿಯವರ ಷಡ್ಯಂತ್ರ ಪೂರ ಸಾಬೀತಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಅರೆಸ್ಟ್ ಆದಮೇಲೆ ನೋಡಿ, ದಿನಕ್ಕೊಂದು ಹಾಕಿದ್ದು ತಿರುವು. ಯಾರ ಆ್ಯಕ್ಟರು ತುಳುನಾಡೋನೆ ಅಂತ ಅವನು ಮುಂದೆ ಬಂದು ಹೇಳಿದ್ದಾನೆ. ಒಳ್ಳೆ ಕೆಲಸ, ಇಂದ ತಪ್ಪಾದಾಗ ಮುಂದೆ ಬಂದು ಹೇಳಬೇಕು, ಅವಳು ಸರಿ ಇಲ್ಲ, ಅವಳ ಕಥೆನೇ ಆಗಿದೆ ಹೀಗಿದೆ ಅಂತ. ನೋಡಿ, ಒಬ್ಬ ಗಂಡನಿಗೆ ಮದುವೆ ಆಗಿ ಇವಳು ದುಡ್ಡಿಗೋಸ್ಕರ ಮಾಡಿದ್ಲು, ಆಸ್ತಿಗೋ ಏನಕ್ಕೋ ಗೊತ್ತಿಲ್ಲ, ಪ್ರತಿಯೊಂದು ಸ್ಲೋ ಪಾಯ್ಜನ್ ಹಾಕಿರೋದು ಅಂತ ಸಾಬೀತಾಗಿದೆ. ಅವರ ತಾಯಿ ಹೇಳ್ತಾರೆ ಅಷ್ಟು ಚಿತ್ರ ಹಿಂಸೆ ಕೊಟ್ಲು ಅಂತ. ಇವಳು ತನ್ನ ಎಕ್ಸ್ ಲವರ್ ಮತ್ತು ವೇಣು ಶೆಟ್ಟಿ ಅವರ ಆಡಿಯೋ ಇವಳ್ದು ಎಲ್ಲ ವೈರಲ್ ಆಗಿದೆ ನೋಡಿ. ಎಂಥ ನೀಚ ಹೆಂಗಸಿರ್ಬೇಕು ಇವಳು. ಮದುವೆಯಾಗಿ ಇವನ ಹತ್ರ ದುಡ್ಡು ಹೊಡೆದು ಹೋಗಬೇಕು ಅನ್ನೋ ಕಾರಣಕ್ಕೆ ಅನಿಸುತ್ತೆ. ಏನಿಲ್ಲ, ಜನವರಿಯಲ್ಲಿ ಮದುವೆ ಆಗಿದೆ, ಮಾರ್ಚಲ್ಲಿ ಸಾವು ಅಂದರೆ ಇವರು ನಿಜವಾಗ್ಲೂ ಬೇಕು ಅಂತಲೇ ಸಾಯಿಸ್ಬೇಕು ಅಂತಲೇ ಪ್ರಾಪರಾಗಿ ಮೊದಲೇ ದುಡ್ಡಿಗೋಸ್ಕರ, ಹನಿ ಟ್ರಾಪಿಗೋಸ್ಕರ ಮದುವೆಯಾಗಿ ಜೀವನ ತೆಗೆದ್ಲಲ್ಲ. ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನವಾಗಿದೆ. ಹಾಗೆ ತಕ್ಕ ಶಿಕ್ಷೆ ಆಗಲಿ, ನಮ್ಮ ಕಾನೂನು ತಕ್ಕ ಶಿಕ್ಷೆ ಕೊಡಲಿ. ಇನ್ನೊಂದು ದಿನ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಈ ಥರ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. ನಿಮಗೆ ಇಷ್ಟ ಇಲ್ವಾ, ಮದುವೆ ಆಗಬೇಡಿ. ನಿಮಗೆ ದುಡ್ಡು ಬೇಕಾ, ಮೈ ಬಗ್ಸಿ ದುಡೀರಿ, ದುಡ್ಡು ಸಿಗುತ್ತೆ. ಒಂದು ಜೀವನ ಕಳೆದ್ರು. ಅವರ ತಾಯಿ, ಅವರ ತಂದೆಯ ಹಠ ಛಲದಿಂದ ದಾಮೋದರ್ ಶೆಟ್ಟಿ ಅವರು ಪ್ರತಿಯೊಂದು ಪೊಲೀಸ್ನರಿಗೆ ಇಂತಿಂಥ ವಿಷಯ ಹೀಗೆ ಈ ಥರನೇ ಮಾಡ್ತಿದ್ಲು ಹಿಂಗೆ ಅನ್ನೋ ಹೊತ್ತಿಗೆ ಕಾರ್ಕಳ ಪೊಲೀಸ್ ಸ್ಟೇಷನ್ನವರು ಇವತ್ತು ಹಿಡಿದು, ಮಂಜಪ್ಪನವರು ಕೇಸ್ ನಡೆಸ್ತಾ ಇದ್ರಲ್ಲ, ಅವರು ಇವತ್ತು ಸಾಬೀತು ಮಾಡಿ ಹಿಡಿದು ಒಳಗಾಕಿದ್ದಾರೆ. ನ್ಯಾಯಾಂಗ ಬಂಧನ. ಸ್ಲೋ ಪಾಯ್ಜನ್ ಹಾಕಿ ಪ್ರತಿದಿನ ಊಟದಲ್ಲಿ ವಿಷ ಬೆಳೆಸಿ ಅವನು ಸಾಯಿಸಿರೋದು ಸಾಬೀತಾಗಿದೆ. ಯಾವುದೇ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಸ್ನೇಹಿತರೆ, ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಯಾವುದೇ ನಿಮ್ಮ ಪ್ರೀತಿಗೆ ಕುಂದುಕೊರತೆ, ಮೋಸ ಬರದಂತೆ ನಾನು ನೋಡ್ಕೊತೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವಾದ. ಜೈ ಶ್ರೀರಾಮ್.